ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಓಂ ಬೃಹಸ್ಪತೆ ಅತಿಯದರ್ಯೋ ಅರ್ಹ ಆದ್ಯೋ ಮದ್ವಿವಾತಿಕ್ರತೋ ಮಜ್ಜನೇಶೋ ಯದ್ದೀದಯಚ್ಚ ವಸರ್ತ ಪ್ರಜಾತ ತದಸ್ಮಾಸೋ ದ್ರವಿಣಂ ದೇಹಿ ಚಿತ್ರಂ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೃಹಸ್ಪತಿ ಸಂಬಂಧಪಟ್ಟಂತಹ ಒಂದು ಜ್ಯೋತಿಷ್ಯ ಶಾಸ್ತ್ರ ವಿಚಾರಕ್ಕೆ ಕುರಿತಾಗಿ ಒಂದು ವಿಚಾರವನ್ನು ಮಂಡಿಸ್ತಾ ಇದ್ದೇವೆ. ಏನಪ್ಪ ಅಂತಂದರೆ, ಇದೇ ತಿಂಗಳಿನಲ್ಲಿ 2025 ಮೇ 14ನೇ ತಾರೀಕಿನಂದು ಬೃಹಸ್ಪತಿ ಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಸ್ಥಾನವನ್ನು ಬದಲಾವಣೆಯನ್ನು ಮಾಡಿಕೊಳ್ತಾ ಇರತಕ್ಕಂತಹ ವಿಚಾರವನ್ನು ಕುರಿತಾಗಿ ಏನು ಅಂತಂದರೆ, 12 ರಾಶಿಗಳಲ್ಲಿ ಕೆಲವರಿಗೆ ಬೃಹಸ್ಪತಿ ಗ್ರಹ ಸ್ಥಾನ ಪಲ್ಲಟದಿಂದಾಗಿ ಕೆಲವರಿಗೆ ಅನುಕೂಲಗಳು, ಹೇಗೆ ಅಂತಂದರೆ ಗುರುಬಲವನ್ನು ಪಡ್ಕೊಳ್ತಾ ಇರತಕ್ಕಂಥದ್ದು. ಇನ್ನು ಕೆಲವರಿಗೆ ಅನಾನುಕೂಲಗಳು ಏನು ಅಂತಂದರೆ ಗುರುಬಲವನ್ನು ಕಳ್ಕೊತಾ ಇರತಕ್ಕಂಥದ್ದು. ಹೇಗೆ ಇದೆಲ್ಲ ಸಾಧ್ಯ ಅಂದರೆ, ಜ್ಯೋತಿಷ್ಯ ಶಾಸ್ತ್ರದ ಒಂದು ಲೆಕ್ಕಾಚಾರದಲ್ಲಿ ಈ ಒಂದು ನಿಯಮ ಇದೆ. ಆದ್ದರಿಂದ ಈ ಒಂದು ವಿಚಾರವನ್ನು ಇವತ್ತು ನಾವು ಮಾತನಾಡ್ತಾ ಇದ್ದೇವೆ. ಮೊದಲನೆಯದಾಗಿ 12 ರಾಶಿಗಳಲ್ಲಿ ನಾನು ಮಿಥುನ ರಾಶಿಯನ್ನು ತಗೊಳ್ತೇನೆ ಮಾತನಾಡಲಿಕ್ಕೆ. ಯಾಕೆ ಅಂತಂದರೆ, ವೃಷಭ ರಾಶಿಯಿಂದ ಮಿಥುನ ರಾಶಿಯವರಿಗೆ ಈ ಮೇ 14ನೇ ತಾರೀಕಿನ ನಂತರದ ದಿನಗಳಲ್ಲಿ ಯಾವ ರೀತಿಯಾದಂತಹ ವಾತಾವರಣ ಇರುತ್ತೆ ಎನ್ನತಕ್ಕಂಥದ್ದು ಮನೋವ್ಯಥೆ, ಮನಸ್ಸಿಗೆ ಯಾವುದಾದ್ರೂ ಒಂದು ವಿಚಾರವಾಗಿ ಒಂದು ಸಮಾಧಾನ ಅಂತಕ್ಕಂಥದ್ದನ್ನು ಅಷ್ಟು ಸರಿಯಾಗಿ ಕಾಣ್ತಾ ಇರೋದಿಲ್ಲ. ಹಾಗಾಗಿ ಮಿಥುನ ರಾಶಿಯವರಿಗೆ ಒಂದು ದೋಷ ನಿಮಿತ್ತವಾಗಿ ಪರಿಹಾರವನ್ನು ಮಾಡಿಕೊಳ್ಬೇಕಾಗಿರ್ತಕ್ಕಂಥ ಒಂದು ಅವಶ್ಯಕತೆ ಅಂತಕ್ಕಂಥದ್ದು ಇರುತ್ತೆ. ಹಾಗೆಯೇ ಮುಂದುವರೆದು ನೋಡೋದಾದರೆ ಕಟಕ ರಾಶಿಯವರಿಗೆ ದ್ರವ್ಯ ವ್ಯಯ ಅಂತ ಸುಮ್ಮನೆ ಹಣ ನಷ್ಟ ಆಗ್ತಕ್ಕಂಥದ್ದು, ಪಾಲುದಾರಿಕೆ, ಹೂಡಿಕೆ, ಹೊಸದಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಕ್ಕಂಥದ್ದು. ಈಗ ಇದರಲ್ಲೆಲ್ಲನೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಕಟಕ ರಾಶಿಯವರು ನೋಡಿಕೊಂಡು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹೊಸದಾಗಿ ಪಾಲುದಾರಿಕೆ ಬಿಸ್ನೆಸ್, ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳು ಈಗ ಇವುಗಳನ್ನು ಪ್ರಾರಂಭ ಮಾಡ್ತಕ್ಕಂಥದ್ದು ಅಷ್ಟು ಸರಿಯಾದಂತಹ ಸಮ್ಮತ ವಿಚಾರ ಅಲ್ಲ ಅಂತ. ಹಾಗಾಗಿ ಕಟಕ ರಾಶಿಯವರು ಒಂದು ಬೃಹಸ್ಪತಿ ಶಾಂತಿಯನ್ನು ಮಾಡಿಕೊಳ್ಬೇಕು. ಹಾಗೇನಾದರೂ ಇಲ್ಲ, ನಮಗೆ ತೀರಾ ಅನಿವಾರ್ಯ ಕಾರಣಗಳಿಂದಾಗಿ ನಾವು ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡಲೇಬೇಕಾಗಿದೆ ಅಂದರೆ ಅದಕ್ಕೆ ಉತ್ತಮವಾಗಿರ್ತಕ್ಕಂತಹ ದಿನಗಳು ನೋಡಿಕೊಂಡು, ಒಂದು ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಅಂತ ನೋಡಿಕೊಂಡು ಒಂದು ಶುಭ ಮುಹೂರ್ತದಲ್ಲಿ, ಶುಭ ದಿನದಲ್ಲಿ ತಕ್ಕಂತಹ ಒಂದು ಪರಿಹಾರೋಪಾಯಗಳನ್ನೇನಾದರೂ ಇದ್ದರೆ ಅದನ್ನು ನೋಡಿ ಆನಂತರ ಮುಂದುವರಿಬೇಕಾಗತ್ತೆ. ಅದೇ ರೀತಿಯಾಗಿ ಸಿಂಹರಾಶಿಯವರಿಗೆ ಉತ್ತಮವಾದಂತಹ ದ್ರವ್ಯ ಲಾಭ ಇತ್ಯಾದಿಗಳೆಲ್ಲ ಪ್ರಾರಂಭ ಆಗ್ತದೆ. ಕನ್ಯಾ ರಾಶಿಯವರಿಗೆ 10ನೇ ಸ್ಥಾನದಲ್ಲಿ ಬೃಹಸ್ಪತಿ ಬರೋದ್ರಿಂದಾಗಿ ಸ್ಥಾನನಾಶ ಅಂದರೆ ಸ್ಥಳದ ಬದಲಾವಣೆ ಆಗೋದು. ಯಾವ ರೀತಿಯಾಗಿ ಆಗಬಹುದು? ಕೆಲಸದಲ್ಲಿ ಬದಲಾವಣೆ, ಟ್ರಾನ್ಸ್ಫರ್ ಆಗಬಹುದು, ಅಥವಾ ಆಫೀಸು ಬದಲಾವಣೆ ಆಗ್ಬೋದು, ಅಥವಾ ವಾಸಸ್ಥಾನ ಬಾಡಿಗೆ ಮನೆಯಿಂದ ಲೀಸ್ ಮನೆಗೆ ಹೋಗ್ಬೋದು, ಅಥವಾ ಲೀಸ್ ಮನೆಯಿಂದ ಇನ್ನೊಂದು ಕಡೆಗೆ ಮನೆಯನ್ನು ಬದಲಾವಣೆ ಮಾಡೋದು, ಬಾಡಿಗೆ ಮನೆ ಬದಲಾವಣೆ ಆಗಬಹುದು. ಈ ರೀತಿಯಾದಂತಹ ವಾತಾವರಣ ಇರುತ್ತೆ. ಕನ್ಯಾ ರಾಶಿಗೆ ಅಂತಹ ವಿಶೇಷವಾದಂತಹ ಯಾವುದೇ ಸಮಸ್ಯೆಗಳು ಹೆಚ್ಚು ರೀತಿಯಾಗಿ ಕಂಡುಬರ್ತಾ ಇಲ್ಲ. ಇನ್ನು ತುಲಾ ರಾಶಿಗೆ ಉತ್ತಮವಾಗಿರ್ತಕ್ಕಂತಹ ವಾತಾವರಣ ಇದೆ. ದ್ರವ್ಯ ಲಾಭ, ಸಂಪತ್ತು, ಅನುಕೂಲಗಳು ಇತ್ಯಾದಿಗಳೆಲ್ಲ ತುಲಾ ರಾಶಿಗೆ ಕಂಡು ಬರ್ತಿದೆ. ವೃಶ್ಚಿಕ ರಾಶಿಗೆ ಅನೇಕ ವಿಧದಲ್ಲಿ ವ್ಯಾಕುಲ ಮತ್ತು ಚಿಂತೆಗಳು, ಅದು ಹಾಗೆ ಇದು ಹೀಗೆ ಎನ್ನತಕ್ಕಂತಹ ವಿಚಾರಗಳು ಬಂದು ಮಾನಸಿಕವಾದಂತಹ ಕ್ಲೇಶ, ವ್ಯಾಕುಲತೆಗಳು, ಬೇಸರ ಉಂಟು ಮಾಡತಕ್ಕಂತಹ ವಿಚಾರಗಳನ್ನು ಕೇಳುವಂಥದ್ದು. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಒಂದು ದೋಷ ನಿಮಿತ್ತವಾಗಿ ಪರಿಹಾರೋಪಾಯವನ್ನು ಮಾಡಿಕೊಳ್ಬೇಕಾಗ್ತದೆ. ಇನ್ನು ಧನುಸ್ಸು ರಾಶಿಯವರಿಗೆ ಉತ್ತಮವಾಗಿರತಕ್ಕಂತಹ ವಾತಾವರಣ ಇದೆ. ಸಪ್ತಮದಲ್ಲಿ ಬೃಹಸ್ಪತಿ ಗ್ರಹ ಇರೋದರಿಂದಾಗಿ ಉತ್ತಮವಾದಂತಹ ವಾತಾವರಣವನ್ನು ನಾವು ಕಾಣಿಸ್ಬೋದು.